ಸಹಜವಾಗಿ ಹಬ್ಬ ಹರಿದಿನಗಳ ಸಮಯದಲ್ಲಿ ಬೆಂಗಳೂರಿನಲ್ಲಿರೋರು ತಮ್ಮ ಊರುಗಳಿಗೆ ಹೋಗೋದು ಸಾಮಾನ್ಯ. ಆದ್ರೆ ಈ ಖಾಸಗಿ ಬಸ್ಗಳು ಊರಿಗೆ ಹೋಗೋರಿಗೆ ಟಿಕೆಟ್ ದರ ಏರಿಕೆ ಮಾಡಿ ಹಬ್ಬ ಬಂದಾಗ ಸಾಮಾನ್ಯ ಜನರಿಗಂತೂ ಶಾಕ್ ಇದು. ಸಾಲು ರಜೆ ಬಂದ್ರೆ ಖಾಸಗಿ ಬಸ್ಗಳಿಂದ ಸಾಮಾನ್ಯ ಜನರಿಂದ ಸುಲಿಗೆ ಮಾಡ್ತಾರೆ. ಖಾಸಗಿ ಬಸ್ಗಳಿಂದ ಬೇಕಾಬಿಟ್ಟಿ ಟಿಕೆಟ್ ದರವನ್ನ ನಿಗದಿ ಮಾಡ್ತಾರೆ. 2-3 ಪಟ್ಟು ದರ ಹೆಚ್ಚಿಸಿ ಪ್ರಯಾಣಿಕರಿಂದ ಹಗಲು ದರೋಡೆ ಮಾಡ್ತಾರೆ. ಯುಗಾದಿ ರಂಜಾನ್ ಹಿನ್ನೆಲೆ 3 ದಿನ ರಜೆ ಇದೆ. ಬೆಂಗಳೂರಿನಲ್ಲಿದ್ದು ಏನ್ ಮಾಡೋದಪ್ಪ, ಊರ್ ಕಡೆ ಹೋಗಿ ಮನೆ ಮಂದಿ ಜೊತೆಗೆ ಹಬ್ಬ ಮಾಡೋಣ ಅಂತ ಹೇಳಿ ಅಂದ್ಕೊಂಡಂತ ಜನ ಊರು ಕಡೆಗೆ ಹೊರಟ್ರೆ ಬಸ್ ದರ ಕೇಳಿ ಶಾಕ್ ಆಗಿದ್ದಾರೆ. ಶನಿವಾರ ಯುಗಾದಿ, ಭಾನುವಾರ ಹೊಸತಡುಕು, ಸೋಮವಾರ ರಂಜಾನ್ ಇದೆ. ಹಿಂದೂ ಮುಸ್ಲಿಂ ಹಬ್ಬ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಊರುಗಳಿಗೆ ಹೋಗ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಂತ ಬಸ್ ಮಾಲೀಕರು ಜನರಿಂದ ದುಪ್ಪಟ್ಟು ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಬೆಂಗಳೂರಿಂದ ಊರ್ ಕಡೆ ಹೋಗೋರಿಗೆ ಹಬ್ಬ ಹರಿದಿನಗಳ ಸಮಯದಲ್ಲಂತೂ ದುಪ್ಪಟ್ಟು ದರದ ಶಾಕಿಂಗ್ ಹಗಲು ದರೋಡೆ ಮಾಡ್ತಾರೆ ಖಾಸಗಿ ಬಸ್ಗಳ ಮಾಲೀಕರು. ನಮ್ಮ ಪ್ರತಿನಿಧಿ ವೀರೇಶ್ ಈಗ ನೇರ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ವೀರೇಶ್, ಇವತ್ತು ಊರಿಗೆ ಹೋಗೋದಾದ್ರೆ ಎಷ್ಟಿದೆ ಬಸ್ ದರ, ನಾಳೆ ಹೋಗೋದಾದ್ರೆ ಎಷ್ಟಿದೆ, ಎಷ್ಟು ದುಪ್ಪಟ್ಟಾಗಿದೆ? ಸಾಮಾನ್ಯ ದರಗಿಂತ ಹಬ್ಬದ ಸಮಯದಲ್ಲಿ ದರ ಎಷ್ಟು ದುಪ್ಪಟ್ಟಾಗಿದೆ? ತಾವೀಗ ಎಲ್ಲಿದ್ದೀರಿ ವೀರೇಶ್? ರಂಜಿತ್, ಈ ಬಾರಿ ಯುಗಾದಿ ಮತ್ತು ರಂಜಾನ್ ಎರಡು ಎಟ್ ಎ ಟೈಮ್ ಬಂದಿದೆ. ಯಾಕಂದ್ರೆ ಶನಿವಾರ ಯುಗಾದಿ ಹಬ್ಬ ಇದೆ, ಮತ್ತೆ ಭಾನುವಾರ ರಜೆ ಇದೆ, ಸೋಮವಾರ ರಂಜಾನ್ ಇದೆ. ಈಗ ಎಟ್ ಎ ಟೈಮ್ 3 ದಿನ ರಜೆ ಇದೆ. ಹೀಗಾಗಿ ಒಂದ್ ಕಡೆ ಮುಸ್ಲಿಮರು ಮತ್ತೊಂದ್ ಕಡೆ ಹಿಂದೂಗಳು ತಮ್ಮ ಊರುಗಳ ಹತ್ರ ಹೋಗಿ ಯುಗಾದಿ ಹಬ್ಬ, ರಂಜಾನ್ ಹಬ್ಬ ಸೆಲೆಬ್ರೇಷನ್ ಮಾಡ್ತಾರೆ. ಆದ್ರೆ ಅಂತವರಿಗೆ ಈಗ ಖಾಸಗಿ ಬಸ್ ಮಾಲೀಕರು ಶಾಕ್ ನೀಡಿದ್ದಾರೆ. ಅಂದ್ರೆ ದುಪ್ಪಟ್ಟು ದರ. ನೀವು ಬೆಂಗಳೂರಿಂದ ಬೆಳಗ್ಗೆ ಹೋಗ್ಬೇಕಂದ್ರೆ 6,000 ರೂಪಾಯಿ ಕೊಡಬೇಕು. ಫ್ಲೈಟ್ ಇಲ್ಲಿ ಆರಾಮಾಗಿ ಹೋಗಬಹುದು. ಯಾಕಂದ್ರೆ ಮಾಮೂಲಿ ದರ ಒಂದು 1,100-1,000 ರೂಪಾಯಿ ಇರುತ್ತೆ. ಬಟ್ ಹಬ್ಬದ ದಿನಗಳಲ್ಲಿ ಇದೀಗ 5,000 ಆಗಿದೆ. ಧಾರವಾಡಕ್ಕೆ 3,000 ಆಗಿದೆ, ರಾಯಚೂರಿಗೆ 2,000 ಆಗಿದೆ, ಮತ್ತೆ ಮಂಗಳೂರಿಗೆ 2,500-3,000 ರೂಪಾಯಿ ಆಗಿದೆ. ಸಹಜವಾಗಿ ಹಬ್ಬ ಹರಿದಿನಗಳ ಸಮಯದಲ್ಲಿ ಬೆಂಗಳೂರಿನಲ್ಲಿರೋರು ತಮ್ಮ ಊರುಗಳಿಗೆ ಹೋಗೋದು ಸಾಮಾನ್ಯ. ಆದ್ರೆ ಈ ಖಾಸಗಿ ಬಸ್ಗಳು ಊರಿಗೆ ಹೋಗೋರಿಗೆ ಟಿಕೆಟ್ ದರ ಏರಿಕೆ ಮಾಡಿ ಹಬ್ಬ ಬಂದಾಗ ಸಾಮಾನ್ಯ ಜನರಿಗಂತೂ ಶಾಕ್ ಇದು. ಸಾಲು ರಜೆ ಬಂದ್ರೆ ಖಾಸಗಿ ಬಸ್ಗಳಿಂದ ಸಾಮಾನ್ಯ ಜನರಿಂದ ಸುಲಿಗೆ ಮಾಡ್ತಾರೆ. ಖಾಸಗಿ ಬಸ್ಗಳಿಂದ ಬೇಕಾಬಿಟ್ಟಿ ಟಿಕೆಟ್ ದರವನ್ನ ನಿಗದಿ ಮಾಡ್ತಾರೆ. 2-3 ಪಟ್ಟು ದರ ಹೆಚ್ಚಿಸಿ ಪ್ರಯಾಣಿಕರಿಂದ ಹಗಲು ದರೋಡೆ ಮಾಡ್ತಾರೆ. ಯುಗಾದಿ ರಂಜಾನ್ ಹಿನ್ನೆಲೆ 3 ದಿನ ರಜೆ ಇದೆ. ಬೆಂಗಳೂರಿನಲ್ಲಿದ್ದು ಏನ್ ಮಾಡೋದಪ್ಪ, ಊರ್ ಕಡೆ ಹೋಗಿ ಮನೆ ಮಂದಿ ಜೊತೆಗೆ ಹಬ್ಬ ಮಾಡೋಣ ಅಂತ ಹೇಳಿ ಅಂದ್ಕೊಂಡಂತ ಜನ ಊರು ಕಡೆಗೆ ಹೊರಟ್ರೆ ಬಸ್ ದರ ಕೇಳಿ ಶಾಕ್ ಆಗಿದ್ದಾರೆ. ಶನಿವಾರ ಯುಗಾದಿ, ಭಾನುವಾರ ಹೊಸತಡುಕು, ಸೋಮವಾರ ರಂಜಾನ್ ಇದೆ. ಹಿಂದೂ ಮುಸ್ಲಿಂ ಹಬ್ಬ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಊರುಗಳಿಗೆ ಹೋಗ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಂತ ಬಸ್ ಮಾಲೀಕರು ಜನರಿಂದ ದುಪ್ಪಟ್ಟು ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಬೆಂಗಳೂರಿಂದ ಊರ್ ಕಡೆ ಹೋಗೋರಿಗೆ ಹಬ್ಬ ಹರಿದಿನಗಳ ಸಮಯದಲ್ಲಂತೂ ದುಪ್ಪಟ್ಟು ದರದ ಶಾಕಿಂಗ್ ಹಗಲು ದರೋಡೆ ಮಾಡ್ತಾರೆ ಖಾಸಗಿ ಬಸ್ಗಳ ಮಾಲೀಕರು. ನಮ್ಮ ಪ್ರತಿನಿಧಿ ವೀರೇಶ್ ಈಗ ನೇರ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ವೀರೇಶ್, ಇವತ್ತು ಊರಿಗೆ ಹೋಗೋದಾದ್ರೆ ಎಷ್ಟಿದೆ ಬಸ್ ದರ, ನಾಳೆ ಹೋಗೋದಾದ್ರೆ ಎಷ್ಟಿದೆ, ಎಷ್ಟು ದುಪ್ಪಟ್ಟಾಗಿದೆ? ಸಾಮಾನ್ಯ ದರಗಿಂತ ಹಬ್ಬದ ಸಮಯದಲ್ಲಿ ದರ ಎಷ್ಟು ದುಪ್ಪಟ್ಟಾಗಿದೆ? ತಾವೀಗ ಎಲ್ಲಿದ್ದೀರಿ ವೀರೇಶ್? ರಂಜಿತ್, ಈ ಬಾರಿ ಯುಗಾದಿ ಮತ್ತು ರಂಜಾನ್ ಎರಡು ಎಟ್ ಎ ಟೈಮ್ ಬಂದಿದೆ. ಯಾಕಂದ್ರೆ ಶನಿವಾರ ಯುಗಾದಿ ಹಬ್ಬ ಇದೆ, ಮತ್ತೆ ಭಾನುವಾರ ರಜೆ ಇದೆ, ಸೋಮವಾರ ರಂಜಾನ್ ಇದೆ. ಈಗ ಎಟ್ ಎ ಟೈಮ್ 3 ದಿನ ರಜೆ ಇದೆ. ಹೀಗಾಗಿ ಒಂದ್ ಕಡೆ ಮುಸ್ಲಿಮರು ಮತ್ತೊಂದ್ ಕಡೆ ಹಿಂದೂಗಳು ತಮ್ಮ ಊರುಗಳ ಹತ್ರ ಹೋಗಿ ಯುಗಾದಿ ಹಬ್ಬ, ರಂಜಾನ್ ಹಬ್ಬ ಸೆಲೆಬ್ರೇಷನ್ ಮಾಡ್ತಾರೆ. ಆದ್ರೆ ಅಂತವರಿಗೆ ಈಗ ಖಾಸಗಿ ಬಸ್ ಮಾಲೀಕರು ಶಾಕ್ ನೀಡಿದ್ದಾರೆ. ಅಂದ್ರೆ ದುಪ್ಪಟ್ಟು ದರ. ನೀವು ಬೆಂಗಳೂರಿಂದ ಬೆಳಗ್ಗೆ ಹೋಗ್ಬೇಕಂದ್ರೆ 6,000 ರೂಪಾಯಿ ಕೊಡಬೇಕು. ಫ್ಲೈಟ್ ಇಲ್ಲಿ ಆರಾಮಾಗಿ ಹೋಗಬಹುದು. ಯಾಕಂದ್ರೆ ಮಾಮೂಲಿ ದರ ಒಂದು 1,100-1,000 ರೂಪಾಯಿ ಇರುತ್ತೆ. ಬಟ್ ಹಬ್ಬದ ದಿನಗಳಲ್ಲಿ ಇದೀಗ 5,000 ಆಗಿದೆ. ಧಾರವಾಡಕ್ಕೆ 3,000 ಆಗಿದೆ, ರಾಯಚೂರಿಗೆ 2,000 ಆಗಿದೆ, ಮತ್ತೆ ಮಂಗಳೂರಿಗೆ 2,500-3,000 ರೂಪಾಯಿ ಆಗಿದೆ.
ಸಹಜವಾಗಿ ಹಬ್ಬ ಹರಿದಿನಗಳ ಸಮಯದಲ್ಲಿ ಬೆಂಗಳೂರಿನಲ್ಲಿರೋರು ತಮ್ಮ ಊರುಗಳಿಗೆ ಹೋಗೋದು ಸಾಮಾನ್ಯ. ಆದ್ರೆ ಈ ಖಾಸಗಿ ಬಸ್ಗಳು ಊರಿಗೆ ಹೋಗೋರಿಗೆ ಟಿಕೆಟ್ ದರ ಏರಿಕೆ ಮಾಡಿ ಹಬ್ಬ ಬಂದಾಗ ಸಾಮಾನ್ಯ ಜನರಿಗಂತೂ ಶಾಕ್ ಇದು. ಸಾಲು ರಜೆ ಬಂದ್ರೆ ಖಾಸಗಿ ಬಸ್ಗಳಿಂದ ಸಾಮಾನ್ಯ ಜನರಿಂದ ಸುಲಿಗೆ ಮಾಡ್ತಾರೆ. ಖಾಸಗಿ ಬಸ್ಗಳಿಂದ ಬೇಕಾಬಿಟ್ಟಿ ಟಿಕೆಟ್ ದರವನ್ನ ನಿಗದಿ ಮಾಡ್ತಾರೆ. 2-3 ಪಟ್ಟು ದರ ಹೆಚ್ಚಿಸಿ ಪ್ರಯಾಣಿಕರಿಂದ ಹಗಲು ದರೋಡೆ ಮಾಡ್ತಾರೆ. ಯುಗಾದಿ ರಂಜಾನ್ ಹಿನ್ನೆಲೆ 3 ದಿನ ರಜೆ ಇದೆ. ಬೆಂಗಳೂರಿನಲ್ಲಿದ್ದು ಏನ್ ಮಾಡೋದಪ್ಪ, ಊರ್ ಕಡೆ ಹೋಗಿ ಮನೆ ಮಂದಿ ಜೊತೆಗೆ ಹಬ್ಬ ಮಾಡೋಣ ಅಂತ ಹೇಳಿ ಅಂದ್ಕೊಂಡಂತ ಜನ ಊರು ಕಡೆಗೆ ಹೊರಟ್ರೆ ಬಸ್ ದರ ಕೇಳಿ ಶಾಕ್ ಆಗಿದ್ದಾರೆ. ಶನಿವಾರ ಯುಗಾದಿ, ಭಾನುವಾರ ಹೊಸತಡುಕು, ಸೋಮವಾರ ರಂಜಾನ್ ಇದೆ. ಹಿಂದೂ ಮುಸ್ಲಿಂ ಹಬ್ಬ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಊರುಗಳಿಗೆ ಹೋಗ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಂತ ಬಸ್ ಮಾಲೀಕರು ಜನರಿಂದ ದುಪ್ಪಟ್ಟು ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಬೆಂಗಳೂರಿಂದ ಊರ್ ಕಡೆಗೆ ಹೋಗೋರಿಗೆ ಹಬ್ಬ ಹರಿದಿನಗಳ ಸಮಯದಲ್ಲಂತೂ ದುಪ್ಪಟ್ಟು ದರದ ಶಾಕಿಂಗ್ ಹಗಲು ದರೋಡೆ ಮಾಡ್ತಾರೆ ಖಾಸಗಿ ಬಸ್ಗಳ ಮಾಲೀಕರು. ನಮ್ಮ ಪ್ರತಿನಿಧಿ ವೀರೇಶ್ ಈಗ ನೇರ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ವೀರೇಶ್, ಇವತ್ತು ಊರಿಗೆ ಹೋಗೋದಾದ್ರೆ ಎಷ್ಟಿದೆ ಬಸ್ ದರ, ನಾಳೆ ಹೋಗೋದಾದ್ರೆ ಎಷ್ಟಿದೆ, ಎಷ್ಟು ದುಪ್ಪಟ್ಟಾಗಿದೆ? ಸಾಮಾನ್ಯ ದರಗಿಂತ ಹಬ್ಬದ ಸಮಯದಲ್ಲಿ ದರ ಎಷ್ಟು ದುಪ್ಪಟ್ಟಾಗಿದೆ? ತಾವೀಗ ಎಲ್ಲಿದ್ದೀರಿ ವೀರೇಶ್? ರಂಜಿತ್, ಈ ಬಾರಿ ಯುಗಾದಿ ಮತ್ತು ರಂಜಾನ್ ಎರಡು ಎಟ್ ಎ ಟೈಮ್ ಬಂದಿದೆ. ಯಾಕಂದ್ರೆ ಶನಿವಾರ ಯುಗಾದಿ ಹಬ್ಬ ಇದೆ, ಮತ್ತೆ ಭಾನುವಾರ ರಜೆ ಇದೆ, ಸೋಮವಾರ ರಂಜಾನ್ ಇದೆ. ಈಗ ಎಟ್ ಎ ಟೈಮ್ 3 ದಿನ ರಜೆ ಇದೆ. ಹೀಗಾಗಿ ಒಂದ್ ಕಡೆ ಮುಸ್ಲಿಮರು ಮತ್ತೊಂದ್ ಕಡೆ ಹಿಂದೂಗಳು ತಮ್ಮ ಊರುಗಳ ಹತ್ರ ಹೋಗಿ ಯುಗಾದಿ ಹಬ್ಬ, ರಂಜಾನ್ ಹಬ್ಬ ಸೆಲೆಬ್ರೇಷನ್ ಮಾಡ್ತಾರೆ. ಆದ್ರೆ ಅಂತವರಿಗೆ ಈಗ ಖಾಸಗಿ ಬಸ್ ಮಾಲೀಕರು ಶಾಕ್ ನೀಡಿದ್ದಾರೆ. ಅಂದ್ರೆ ದುಪ್ಪಟ್ಟು ದರ. ನೀವು ಬೆಂಗಳೂರಿಂದ ಬೆಳಗ್ಗೆ ಹೋಗ್ಬೇಕಂದ್ರೆ 6,000 ರೂಪಾಯಿ ಕೊಡಬೇಕು. ಫ್ಲೈಟ್ ಇಲ್ಲಿ ಆರಾಮಾಗಿ ಹೋಗಬಹುದು. ಯಾಕಂದ್ರೆ ಮಾಮೂಲಿ ದರ ಒಂದು 1,100-1,000 ರೂಪಾಯಿ ಇರುತ್ತೆ. ಬಟ್ ಹಬ್ಬದ ದಿನಗಳಲ್ಲಿ ಇದೀಗ 5,000 ಆಗಿದೆ. ಧಾರವಾಡಕ್ಕೆ 3,000 ಆಗಿದೆ, ರಾಯಚೂರಿಗೆ 2,000 ಆಗಿದೆ, ಮತ್ತೆ ಮಂಗಳೂರಿಗೆ 2,500-3,000 ರೂಪಾಯಿ ಆಗಿದೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಲ್ಲ, ರೋಡ್ ಸರಿ ಇಲ್ಲ ಅಂತ ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರೆ ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರ ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರಿ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀನಿ ಅಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.